My dear students, welcome to online classes. Previous class discussed with large retail shops. Number one is large retail shop, departmental store. Departmental store meaning characteristic, advantages, disadvantages. Second one is chain or multiple store. Meaning of chain stores, characteristic, advantages, disadvantages of chain stores. Today, now teaching about mail order houses. Number 3. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಈಗಾಗಲೇ ಕಲಿತುಕೊಂಡಿದ್ದೇವೆ ಇಲಾಖಾ ಮಳಿಗೆಗಳ ಅರ್ಥ, ಲಕ್ಷಣಗಳು, ಅನುಕೂಲಗಳು, ಅನಾನುಕೂಲಗಳು. ಎರಡನೆಯದಾಗಿ ಬಹುಶಾಖ ಸರಪಳಿ ಅಂಗಡಿಗಳ ಅರ್ಥ, ಲಕ್ಷಣಗಳು, ಅನುಕೂಲಗಳು, ಅನಾನುಕೂಲಗಳನ್ನು ತಿಳಿದುಕೊಂಡಿದ್ದೇವೆ. ಇಂದಿನ ತರಗತಿಯಲ್ಲಿ ಈ ದಿನದ ತರಗತಿಯಲ್ಲಿ ಅಂಚೆ ಆದೇಶದ ಅಂಗಡಿಗಳು ಬಗ್ಗೆ. ಮೇಲ್ ಆರ್ಡರ್ ಹೌಸಸ್. Mail order houses are the retail outlets that sell their merchandise through mail. They receive order and supply goods through post office. ಅಂಚೆ ಮೂಲಕ ವಸ್ತುಗಳನ್ನು ಮಾರಾಟ ನಡೆಸುವ ಚಿಲ್ಲರೆ ಅಂಗಡಿಗಳಿಗೆ ಅಂಚೆ ಆದೇಶದ ಅಂಗಡಿಗಳು ಎಂದು ಕರೆಯುತ್ತೇವೆ. ಈ ರೀತಿಯ ವ್ಯವಹಾರಗಳಲ್ಲಿ ಖರೀದಿದಾರ ಮತ್ತು ಮಾರಾಟಗಾರನ ನಡುವೆ ನೇರವಾದ ವ್ಯಕ್ತಿಗತ ಸಂಬಂಧ ಇರುವುದಿಲ್ಲ. ಮೇಲ್ ಆರ್ಡರ್ ಹೌಸಸ್ ಅಪ್ರೋಚ್ ಪೊಟೆನ್ಷಿಯಲ್ ಕಸ್ಟಮರ್ಸ್ ಥ್ರೂ ಅಡ್ವರ್ಟೈಸ್ಮೆಂಟ್ ಇನ್ ನ್ಯೂಸ್ ಪೇಪರ್ಸ್ ಆರ್ ಮ್ಯಾಗಝೈನ್ಸ್, ಸರ್ಕ್ಯುಲರ್ಸ್, catalogs, sample and price list is sent to them by post. ಸಂಭಾವ ಗ್ರಾಹಕರಿಂದ ವಸ್ತುಗಳಿಗೆ ಆದೇಶ ಪಡೆಯಲು ಮಾರಾಟಗಾರರು ಅಂಚೆ ಆದೇಶದ ಅಂಗಡಿಗಳ ಮುಖಾಂತರ ದಿನಪತ್ರಿಕೆಗಳ, ನಿಯತಕಾಲಿಕೆಗಳು, ಬೆಲೆ ಪಟ್ಟಿಗಳು ಇತ್ಯಾದಿಗಳ ಮೂಲಕ ಜಾಹೀರಾತು ನೀಡುತ್ತಾರೆ. ವಸ್ತುಗಳಿಗೆ ಸಂಬಂಧಿಸಿದ ವಿವರಗಳಾದ ಬೆಲೆ ಲಕ್ಷಣಗಳು, ವಸ್ತುಗಳನ್ನು ಕಳುಹಿಸುವ ವಿಧಾನ, ಬೆಲೆ ಪಾವತಿ ಮಾಡುವಂಥ ನಿಯಮಗಳು ಎಲ್ಲ ಮಾಹಿತಿಯನ್ನು ಜಾಹೀರಾತಿನಲ್ಲಿ ವಿವರಿಸಿರುತ್ತಾರೆ. All the relevant information about the products, such as the advertisement on receiving the orders, goods are sent to the buyers through the post office. ವಸ್ತುಗಳಿಗೆ ಸಂಬಂಧಿಸಿದಂಥ ಅಥವಾ ಸರಕುಗಳಿಗೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿಯನ್ನು ಜಾಹೀರಾತುಗಳ ಮುಖಾಂತರ ನೀಡುವುದೊಟ್ಟಿಗೆ ಗೂಡ್ಸ್ಗಳನ್ನು ಕಳಿಸುವಂಥ ವ್ಯವಸ್ಥೆಗೆ, ಪೋಸ್ಟ್ ಆಫೀಸಲ್ಲಿ ಮಾಡುವಂಥ ವ್ಯವಸ್ಥೆಗೆ ಮೇಲ್ ಆರ್ಡರ್ ಹೌಸಸ್ ಅಂತ ಹೇಳ್ತೀವಿ. ಟೈಪ್ ಆಫ್ ಪ್ರಾಡಕ್ಟ್ ಸೂಟಬಲ್ ಫಾರ್ ಮೇಲ್ ಆರ್ಡರ್ಸ್. ಮೇಲ್ ಆರ್ಡರ್ಸ್ಗೆ ಯಾವ ತೆರನಾದ ವಸ್ತುಗಳು ಸೂಟಬಲ್ ಆಗಿರ್ತವೆ? ನಾವು ಕೆಳಗಿನ ಲಕ್ಷಣಗಳುಳ್ಳವು. ಯಾವ್ಯಾವ ಕೆಳಗಿನ ಲಕ್ಷಣಗಳು ವಸ್ತುಗಳು ಅಂಚೆ ವ್ಯಾಪಾರಕ್ಕೆ ಸೂಕ್ತವಾಗಿವೆ? ಗೂಡ್ಸ್ ದಟ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಥ್ರೂ ಪಿಕ್ಚರ್ಸ್. ಯಾವ ವಸ್ತುಗಳನ್ನು ಚಿತ್ರಗಳ ಮೂಲಕ ವಿವರಣೆ ನೀಡ್ತೀವೋ ಆ ವಸ್ತುಗಳು
ಸೂಕ್ತವಾಗಿರ್ತವೆ, ಲಕ್ಷಣಗಳನ್ನು ಹೊಂದಿದಂತಹ ವಸ್ತುಗಳು ಸೂಕ್ತವಾಗಿದ್ದಾವೆ. ಗೂಡ್ಸ್ ದಟ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಥ್ರೂ ಪಿಕ್ಚರ್ಸ್. ಸೆಕೆಂಡ್ ಒನ್ ಇಸ್ ಗೂಡ್ಸ್ ದಟ್ ಹ್ಯಾವ್ ರೆಡಿ ಡಿಮ್ಯಾಂಡ್ ಇನ್ ದ ಮಾರ್ಕೆಟ್. ಬೇಡಿಕೆ ಇರಬೇಕು ಮಾರುಕಟ್ಟೆಯಲ್ಲಿ, ಸರಕುಗಳ ಆ ಅಂಚೆ ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ಸರಕುಗಳ ಬೇಡಿಕೆ ಇರಬೇಕು. ಗೂಡ್ಸ್ ದಟ್ ಹ್ಯಾವ್ ರೆಡಿ ಡಿಮ್ಯಾಂಡ್ in the market. Goods that can be easily transported at low cost. ಸುಲಭವಾಗಿ ಸಾಗಾಣಿಕೆ ಮಾಡಲಿಕ್ಕೆ ಮತ್ತು ಕಡಿಮೆ ವೆಚ್ಚದಲ್ಲಿ ಸಾಗಾಣಿಕೆ ಮಾಡುವಂತಹ ಸರಕುಗಳಾಗಿರಬೇಕು. Goods that can be easily transported at low cost. Another, goods which are available in large quantity throughout the year. Goods which are available in large quantities throughout the year. ವರ್ಷವಿಡೀ ಮಾರುಕಟ್ಟೆಯಲ್ಲಿ ಸಿಗುವಂತಹ ಸರಕುಗಳಾಗಿರಬೇಕು. Goods which are available in large quantities throughout the year. Goods involving least competition in the market. ಯಾವ ಸರಕುಗಳು ಮಾರುಕಟ್ಟೆಯಲ್ಲಿ ಕಡಿಮೆ ಪೈಪೋಟಿ ಹೊಂದಿರುವಂತಹ ವಸ್ತುಗಳಾಗಿರಬೇಕು. ಗೂಡ್ಸ್ ಇನ್ವಾಲ್ವಿಂಗ್ ಲೀಸ್ಟ್ ಕಾಂಪಿಟೇಷನ್ ಇನ್ ದ ಮಾರ್ಕೆಟ್. ಗೂಡ್ಸ್ ದಟ್ ಕ್ಯಾನ್ ಬಿ ಗ್ರೇಡೆಡ್ ಅಂಡ್ ಸ್ಟ್ಯಾಂಡರ್ಡೈಸ್ಡ್. ವರ್ಗೀಕರಣ ಮತ್ತು ಶಿಷ್ಟೀಕರಣಕ್ಕೆ ಒಳಪಡಿಸುವ ಸರಕುಗಳಾಗಿರಬೇಕು. ಗೂಡ್ಸ್ ದಟ್ ಕ್ಯಾನ್ ಬಿ ಗ್ರೇಡೆಡ್, ವರ್ಗೀಕರಣ, ಶಿಷ್ಟೀಕರಣ ಮಾಡುವಂತಹ ವಸ್ತುಗಳಾಗಿರಬೇಕು. ಸ್ಟ್ಯಾಂಡರ್ಡೈಸ್ಡ್, ಆ ವಸ್ತುಗಳು ಮೇಲ್ ಆರ್ಡರ್ಗೆ ಮೇಲ್ ಆರ್ಡರ್ ಹೌಸ್ಗೆ ಸಂಬಂಧಿಸಿದಂತಹ ಲಕ್ಷಣಗಳನ್ನು ಹೊಂದಿರಬೇಕು ಈ ವಸ್ತುಗಳು. ಅಡ್ವಾಂಟೇಜಸ್ ಆಫ್ ಮೇಲ್ ಆರ್ಡರ್. Limited capital requirements. Mail order business does not require heavy expenditure on building and other infrastructure facilities. ಕಡಿಮೆ ಬಂಡವಾಳದ ಅಗತ್ಯತೆ ಇದೆ. Mail order business does not require heavy expenditure on building and as well as infrastructure of facilities is not required. Therefore, it can be started with relatively low amount of capital. ಕಡಿಮೆ ಬಂಡವಾಳದ ಅಗತ್ಯತೆ ಇದ್ರೆ ಸಾಕು, ಅಂಚೆ ವ್ಯಾಪಾರವನ್ನು ಪ್ರಾರಂಭ ಮಾಡಬಹುದು. ನಿಯಮಿತ ಬಂಡವಾಳದ ಅಗತ್ಯತೆ ಇದೆ. ಎರಡನೆಯದು, ಎಲಿಮಿನೇಷನ್ ಆಫ್ ಮಿಡ್ಲ್ಮೆನ್. ಮಧ್ಯವರ್ತಿಗಳಿರುವುದಿಲ್ಲ. ಎಲಿಮಿನೇಷನ್ ಆಫ್ ಮಿಡ್ಲ್ಮೆನ್, ದ ಬಿಗ್ಗೆಸ್ಟ್ ಅಡ್ವಾಂಟೇಜಸ್ ಆಫ್ ಮೇಲ್ ಆರ್ಡರ್ ಬಿಸಿನೆಸ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಕನ್ಸ್ಯೂಮರ್ಸ್ is that unnecessary middlemen between the buyers and sellers are eliminated. This may result in lot of saving both to the buyers as well as to the sellers. The biggest advantages of mail order: elimination of the middlemen. Middlemen between the buyers and seller need not required. Production point to the direct arrive the goods mail order houses. Therefore, need not required middlemen. Therefore, the savings of both buyers as well as sellers. ಕೊಳ್ಳುವವರಿಗೆ ಮತ್ತು ಮಾರಾಟ ಮಾಡುವವರಿಗೆ ಉಳಿತಾಯ ಮಾಡಿಕೊಡುತ್ತದೆ. ಆಬ್ಜೆಕ್ಟ್ಸ್ ಆಫ್ ಬ್ಯಾಡ್ ಡೆಟ್ಸ್. ಕರಡು ಸಾಲಗಳಿಲ್ಲ. ಆಬ್ಜೆಕ್ಟ್ಸ್ ಆಫ್ ಬ್ಯಾಡ್ ಡೆಟ್ಸ್, since the mail order houses do not extend credit facilities to the customers, there are no chances of any bad debts.
ಸಿನ್ಸ್ ದಿ ಕರಡು ಸಾಲಗಳಿರುವುದಿಲ್ಲ. ಇಂದಿನಿಂದಲೂ ಅಂಚೆ ವ್ಯಾಪಾರದಲ್ಲಿ ಯಾವುದೇ ತೆರನಾದಂಥ ಉದ್ದರಿ ಸೌಲಭ್ಯ ಇರುವುದಿಲ್ಲ. ಎಲ್ಲ ನಗದಾಗಿ ವ್ಯವಹಾರವನ್ನು ಮಾಡುತ್ತಾರೆ. ಮಾರಾಟ ಮಾಡುವಾಗ ವಸ್ತುಗಳನ್ನು ತಲುಪಿಸೋದಕ್ಕೆ ಮುಂಚೆನೇ ಹಣವನ್ನು ಸ್ವೀಕರಿಸುವುದರಿಂದ ದೇರ್ ಆರ್ ನೋ ಚಾನ್ಸಸ್ ಆಫ್ ಎನಿ ಬ್ಯಾಡ್ ಡೆಟ್ಸ್. ಬ್ಯಾಡ್ ಡೆಟ್ಸ್ ಅಂತ ಹೇಳಿದ್ರೆ ಯಾವುದೇ ಒಂದು ಮಧ್ಯವರ್ತಿಗಳ ಸಾಲದ ರೂಪದಲ್ಲಿ ಕೊಡುವಂತ ವ್ಯವಸ್ಥೆ ಇರೋದಿಲ್ಲ. ಬ್ಯಾಡ್ ಡೆಟ್ಸ್ ನಾಟ್ ರಿಕವರಬಲ್ ಆಫ್ ದಿ ಅಮೌಂಟ್ ಆಫ್ ದ ಡೆಟ್ಸ್ ಈಸ್ ಆಲ್ಸೋ ಕಾಲ್ಡ್ ಬ್ಯಾಡ್ ಡೆಟ್ಸ್. ಸೊ this is also aspects studied in the accountancy. Provision for bad debts may not become of the debt is also called provision for bad debts. The detailed study for in accountancy. Wide market, ವಿಶಾಲವಾದಂಥ ಮಾರುಕಟ್ಟೆ. Under this system, the goods can be sent to all the places having postal services. This opens wide scope for business. ವಿಶಾಲವಾದಂಥ ಮಾರುಕಟ್ಟೆಯನ್ನು ಹೊಂದಿರುತ್ತದೆ. ಪೋಸ್ಟ್ ಆಫೀಸ್ ಎಲ್ಲೆಲ್ಲಿ ತಮ್ಮ ಸೇವೆಯನ್ನ ಮಾಡ್ತಾ ಇರ್ತದೆ, ಅಂಚೆ ಪತ್ರಗಳನ್ನು ಕಳಿಸುವಂತ ವ್ಯವಸ್ಥೆಯನ್ನು ಎಲ್ಲ ಪ್ರತಿ ಗ್ರಾಮಗಳಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡಿರೋದ್ರಿಂದ ಸ್ಕೋಪ್ ಫಾರ್ ಬಿಸ್ನೆಸ್ ಈಸ್ ಆಲ್ಸೋ ವೆರಿ ವೈಡ್. ಮಾರ್ಕೆಟ್ ವೈಡ್, ರೀಚ್ ದ ultimate consumers, reach the different localities, and scattered peoples are entitled to get of this product. Convenience to customer, ಗ್ರಾಹಕರಿಗೆ ಅನುಕೂಲ. Under this system, goods are delivered at the doorstep of the customers. ಗ್ರಾಹಕರಿಗೆ ಅನುಕೂಲವಾದಂಥ ಒಂದು ಅನುಕೂಲತೆಯನ್ನು ಮಾಡಿಕೊಡುತ್ತದೆ ಅಂಚೆ ವ್ಯಾಪಾರ. ಈ ಪದ್ಧತಿಯಲ್ಲಿ, ಅಂಚೆ ವ್ಯಾಪಾರದ ಪದ್ಧತಿಯಲ್ಲಿ, ದೊಡ್ಡ ಪ್ರಮಾಣದ ಅಂಚೆ ವ್ಯಾಪಾರದ ಪದ್ಧತಿಯಲ್ಲಿ, ಚಿಲ್ಲರೆ ವ್ಯಾಪಾರದಲ್ಲಿ ವಸ್ತುಗಳನ್ನು ಮನೆಯ ಬಾಗಿಲಿಗೆ ತಲುಪಿಸುವಂಥದ್ದು, ಗ್ರಾಹಕರ ಕೈಗೆ ಎಟಕುವ ಹಾಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡುತ್ತೆ. ಆದ್ದರಿಂದ ಕನ್ವೀನಿಯನ್ಸ್ ಟು ಕಸ್ಟಮರ್. ಲಿಮಿಟೇಷನ್ಸ್ ಆಫ್ ಮೇಲ್ ಆರ್ಡರ್. ಲ್ಯಾಕ್ ಆಫ್ ಪರ್ಸನಲ್ ಕಾಂಟ್ಯಾಕ್ಟ್, ವ್ಯಕ್ತಿಗತ ಸಂಪರ್ಕದ ಕೊರತೆ. ದೇರ್ ಈಸ್ ನೋ ಪರ್ಸನಲ್ ಕಾಂಟ್ಯಾಕ್ಟ್ ಬಿಟ್ವೀನ್ ದಿ ಬಯರ್ಸ್ ಅಂಡ್ ದ ಸೆಲ್ಲರ್ಸ್ ಅಂಡರ್ ದಿ ಸಿಸ್ಟಮ್ ಆಫ್ ಮೇಲ್ ಆರ್ಡರ್ ಸೆಲ್ಲಿಂಗ್. ನೋ ಪರ್ಸನಲ್ ಕಾಂಟ್ಯಾಕ್ಟ್ ಬಿಟ್ವೀನ್ ದಿ ಬಯರ್ಸ್ ಅಂಡ್ ಸೆಲ್ಲರ್. ಯಾವುದೇ ವ್ಯಕ್ತಿಗತ ಸಂಬಂಧ ಇರೋದಿಲ್ಲ. ನೇರವಾಗಿ ಪ್ರತ್ಯಕ್ಷವಾಗಿ ಕೊಳ್ಳುವವರು ಮತ್ತು ಮಾರಾಟ ಮಾಡುವವರ ಸಂಪರ್ಕ ಇರೋದಿಲ್ಲ. ಮಾರಾಟ ಮಾಡಲಿ, ಕೊಳ್ಳುವವರಾಗಲಿ, ಯಾವುದೇ ಒಂದು ಸಂಪರ್ಕ ಇರೋದಿಲ್ಲ. ದೇರ್ ಆರ್ ಗ್ರೇಟರ್ ಪಾಸಿಬಿಲಿಟೀಸ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಮಿಸ್ಟ್ರಸ್ಟ್ ಬಿಟ್ವೀನ್ ದ ಟೂ. ಇವರಲ್ಲಿ ಭಿನ್ನಾಭಿಪ್ರಾಯ, ಒಂದು ತಪ್ಪು ಅಭಿಪ್ರಾಯಗಳು ಬರುವ ಸಾಧ್ಯತೆಗಳಿದೆ. ಬಯರ್ಸ್ ಆರ್ ನಾಟ್ ಇನ್ ಪೊಸಿಷನ್ ಟು ಎಕ್ಸಾಮಿನ್ ದ ಪ್ರಾಡಕ್ಟ್ ಬಿಫೋರ್ ಬೈಯಿಂಗ್. ಕೊಳ್ಳುವವರು ವಸ್ತುಗಳನ್ನ ಯಾವ ಪೊಸಿಷನ್ ನಲ್ಲಿ ಇದಾವೆ ವಸ್ತುಗಳು ಅಂತ ಪರೀಕ್ಷಿಸಲಿಕ್ಕೆ ಸಾಧ್ಯತೆ ಇಲ್ಲ. ಅಂಡ್ ದ ಸೆಲ್ಲರ್ ಕೆನಾಟ್ ಪೇ ಪರ್ಸನಲ್ ಅಟೆನ್ಷನ್ ಟು ದಿ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ಅವರು ಹಣವನ್ನು ಕೊಡ್ತಾರೋ ಇಲ್ಲೋ ಅನ್ನೋ ಭಾವನೆ ಅವರಲ್ಲಿಯೂ ಸಹ ಇರ್ತದೆ. ಕೆನಾಟ್ ಪೇ ಪರ್ಸನಲ್ ಅಟೆನ್ಷನ್ ಟು ದ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ಕೊಡಬಹುದು, ಇಷ್ಟ ಇಲ್ಲ ಇರಬಹುದು ಬಯರ್ಸ್. ಅಂಡ್ ಕೆನಾಟ್ ಕ್ಲಿಯರ್ ಆಲ್ ದೇರ್ ಡೌಟ್ಸ್ ಥ್ರೂ ಕೆಟಾಲಗರ್ಸ್ ಅಂಡ್ ಅಡ್ವರ್ಟೈಸ್ಮೆಂಟ್ಸ್. ವ್ಯಕ್ತಿಗತ ಒಂದು ಸಂಪರ್ಕದ ಕೊರತೆಯಿಂದ ಇಂಥ ಒಂದು ವ್ಯವಸ್ಥಿತವಾದಂಥ ಹಣಕಾಸು ನಿರ್ವಹಣೆಯಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಕಡಿಮೆ. ಹಾಗಾಗಿ ಲ್ಯಾಕ್ ಆಫ್ ಪರ್ಸನಲ್ ಕಾಂಟ್ಯಾಕ್ಟ್ ಇಸ್ ಒನ್ ಆಫ್ ದ ಲಿಮಿಟೇಷನ್ಸ್ ಆಫ್ ಮೇಲ್ ಆರ್ಡರ್. ಹೈ ಪ್ರಮೋಷನ್ ಕಾಸ್ಟ್. ಮಾರಾಟ ಅಭಿವೃದ್ಧಿಯ ವೆಚ್ಚ, ಹೆಚ್ಚಿನ ಪ್ರಾವರ್ತನಾ ವೆಚ್ಚ. ಹೈ ಪ್ರಮೋಷನ್ ಕಾಸ್ಟ್, ಹೆಚ್ಚಿನ ಪ್ರಾವರ್ತನಾ ವೆಚ್ಚ. ದ ಮೇಲ್ ಆರ್ಡರ್ ಬಿಸ್ನೆಸ್ ಹ್ಯಾಸ್ ಟು ರಿಲೈ ಹೆವಿಲಿ ಆನ್ ಅಡ್ವರ್ಟೈಸ್ಮೆಂಟ್ ಅಂಡ್ ಅದರ್ ಮೆಥಡ್ಸ್ ಆಫ್ ಪ್ರಮೋಷನ್. ಅಂಚೆ ವ್ಯಾಪಾರವು ಅತಿ ಹೆಚ್ಚಿನ ಮ್ಯಾಗಝಿನ್ಸು, ಪೇಪರ್ಸು ಮತ್ತೆ ಶಾಂಪಲ್ಸು ಕಳಿಸುವುದರಿಂದ
ಪ್ರಾವರ್ತನೆ ಹಂತದಲ್ಲಿ ಹೆಚ್ಚಿನ ಖರ್ಚುಗಳನ್ನು ಮಾಡುತ್ತೆ. ಆ ವೆಚ್ಚಗಳು ಅದು ಅಂಚೆ ವ್ಯಾಪಾರಕ್ಕೆ ಒಂದು ನಷ್ಟ, ಹೆಚ್ಚಿನ ಬೆಲೆ ನಿಗದಿಪಡಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ನೋ ಆಫ್ಟರ್ ಸೇಲ್ ಸರ್ವಿಸಸ್, ಮಾರಾಟ ನಂತರದ ಸೇವೆಗಳಿರುವುದಿಲ್ಲ. ಇನ್ ಮೇಲ್ ಆರ್ಡರ್, ನೋ ಆಫ್ಟರ್ ಸೇಲ್ ಸರ್ವಿಸಸ್. Selling the buyers and the sellers may be located very far away from each other, and there is no personal contact between the two. Buyers and seller, no personal contact. Far away from the selling point to the customer point. Therefore, that is a after sale services not provided to the customers. No credit facilities, ಸಾಲ ಸೌಲಭ್ಯಗಳಿರುವುದಿಲ್ಲ. The mail orders houses do not provide credit facilities to the buyers. ರೆಗ್ಯುಲರ್ ಕಸ್ಟಮರ್ಸ್ ಮಾತ್ರ ಕೊಡ್ತಾರೆ, ಆದರೆ ಇಲ್ಲಿ ಮೇಲ್ ಆರ್ಡರ್ ಅಲ್ಲಿ ಪ್ರಶ್ನೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲ ವಸ್ತುಗಳನ್ನು ಮಾರಾಟ ಮಾಡುವುದು ಕ್ಯಾಶ್ ಬೇಸಿಸ್ ಮೇಲೆ, ನಗದಾಗಿ ಮಾರಾಟ ಮಾಡುವುದರಿಂದ ನೋ ಕ್ರೆಡಿಟ್ ಫೆಸಿಲಿಟೀಸ್. ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಪೋಸ್ಟಲ್ ಆರ್ಡರ್ ಹೌಸಸ್. ಡಿಲೇಡ್ ಡೆಲಿವರಿ, ದೇರ್ ಈಸ್ ನೋ ವಿಳಂಬ ಬಟವಾಡೆ. ದೇರ್ ಈಸ್ ನೋ ಇಮಿಡಿಯೇಟ್ ಡೆಲಿವರಿ ಆಫ್ ಗೂಡ್ಸ್ ಟು ದ ಕಸ್ಟಮರ್ಸ್. ಗ್ರಾಹಕರಿಗೆ ಬೇಗ ವಸ್ತುಗಳನ್ನು ತಲುಪಿಸುವಂಥ ವ್ಯವಸ್ಥೆ ಇರೋದಿಲ್ಲ. ಯಾಕೆಂದರೆ ವಸ್ತುಗಳು ಆಸ್ ರೆಸಿಪ್ಟ್ ಅಂಡ್ ಎಕ್ಸಿಕ್ಯೂಷನ್ ಆಫ್ ಆರ್ಡರ್ ಥ್ರೂ ಮೇಲ್, ಅದು ಪೋಸ್ಟ್ಗಳ ಮುಖಾಂತರ ಹೋದ ನಂತರ ಟೇಕ್ಸ್ ಇಟ್ಸ್ ಓನ್ ಟೈಮ್. ವಸ್ತುಗಳು ಹೋಗ್ಬೇಕಾದ್ರೆ ರೆಸಿಪ್ಟ್ ಮತ್ತೆ ಅದಕ್ಕೆ ಬೇಕಾದಂಥ ಇಂಡೆಂಟ್ ಫಾರ್ಮ್ನ ವಸ್ತುಗಳ ಮಾಹಿತಿ ಹೋಗುವ ತನಕ ವಸ್ತುಗಳನ್ನು ತಲುಪಿಸೋದಿಲ್ಲ. ಹಾಗಾಗಿ ವಿಲೇವಾರಿ ಬಟವಾಡೆ ಲೇಟ್ ಆಗುತ್ತೆ, ವಿಳಂಬವಾಗುತ್ತದೆ. ಪಾಸಿಬಿಲಿಟೀಸ್ ಆಫ್ ಅಬ್ಯೂಸ್, ದುರುಪಯೋಗದ ಸಾಧ್ಯತೆ. This type of business provides greater possibility of abuse to dishonest traders to cheat the customers by making false claims about the products. ಅಂಚೆ ವ್ಯಾಪಾರದಲ್ಲಿ ಸೆಲ್ಲರ್ ಪಾಯಿಂಟ್ ಎಲ್ಲೋ ಒಂದು ದೂರದ ಪ್ರದೇಶದಲ್ಲಿರುವುದರಿಂದ, ಫಾರ್ ಅವೇ ಫ್ರಮ್ ದ ಕಸ್ಟಮರ್ಸ್, dishonest trader sell the goods or send the goods, customers false claims about the product, not honoring the commitments made through the handbills or advertisement. ಏನೇನು ಮಾಹಿತಿ ಕೊಟ್ಟಿರ್ತಾರೆ, ಫ್ಯಾಕ್ಟ್ ಅಂಡ್ ಫಿಗರ್ಸ್, ಮೆಟೀರಿಯಲ್ ಫ್ಯಾಕ್ಟ್ disclosed by the producers through the advertisement, but not applicable, not honoring the commitments. ಆದ್ದರಿಂದ ಪಾಸಿಬಿಲಿಟಿ ಆಫ್ ಅಬ್ಯೂಸ್, ದುರುಪಯೋಗವಾಗುವಂಥ ಸಾಧ್ಯತೆ ಹೆಚ್ಚು. ಹೈ ಡಿಪೆಂಡೆನ್ಸ್ ಆನ್ ಪೋಸ್ಟಲ್ ಸರ್ವಿಸಸ್, ಅಂಚೆ ಸೇವೆಗಳ ಮೇಲೆ ಹೆಚ್ಚಿನ ಅವಲಂಬನೆ. ದ ಸಕ್ಸಸ್ ಆಫ್ ಮೇಲ್ ಆರ್ಡರ್ business depends heavily on the availability of efficient postal services at a place. Today, postal services are decreasing day by day. Therefore, dependence is also more than it is not developed. High dependence on postal services is also one of the drawbacks arises postal services. Those are the disadvantages of postal houses. Consumer cooperative stores, ಬಳಕೆದಾರರ ಸಹಕಾರಿ ಅಂಗಡಿಗಳು, stores. A consumer cooperative store is an organization
owned and managed and controlled by consumers themselves. A consumer cooperative store is an organization. This is one of the form of organization, the form of business. Studied in the chapter 2. Organization owned, ಮಾಲೀಕತ್ವ ಮತ್ತು ನಿರ್ವಹಣೆ ಮತ್ತು ನಿಯಂತ್ರಣ. ಕನ್ಸ್ಯೂಮರ್ ಅಲ್ಲಿರುವಂಥ ಮೆಂಬರ್ಸ್ ಆಗಿರ್ತಾರೆ, ಅವರೇ ಸ್ವತಃ ಒಂದು ಕಂಟ್ರೋಲ್ ಅನ್ನು ಮಾಡ್ತಾರೆ. ಈ ಕನ್ಸ್ಯೂಮರ್ ಕೋಆಪರೇಟಿವ್ ಸ್ಟೋರ್, ದೇ ಆರ್ ಫಾರ್ಮ್ಡ್ ಫಾರ್ ದಿ ಪರ್ಪಸ್ ಆಫ್ ಸಪ್ಲೈಯಿಂಗ್ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಅಟ್ ರೀಸನಬಲ್ ಪ್ರೈಸಸ್. They are formed. Consumer cooperative societies are formed for the purpose of supplying good quality product. Quality is to maintain of the product and consumer cooperative stores at reasonable prices to the consumers. ಕನ್ಸ್ಯೂಮರ್ಸ್ಗೆ ವ್ಯವಸ್ಥಿತವಾದಂಥ ವಸ್ತುಗಳನ್ನು, ಕ್ವಾಲಿಟಿ ಉಳ್ಳ ವಸ್ತುಗಳನ್ನು ಕಡಿಮೆ ಬೆಲೆಯಲ್ಲಿ, ಉತ್ತಮವಾದಂಥ ಬೆಲೆಯಲ್ಲಿ ನಿರ್ಧರಿಸಿ ಕೊಡುವಂಥ ವ್ಯವಸ್ಥೆಯನ್ನು ಈ ಮಳಿಗೆಗಳು ಮಾಡ್ತಾರೆ. They generally buy in large quantities directly from manufacturers or wholesaler and sell them to the consumers at reasonable prices. Since the middlemen are eliminated or reduced, the members get products of good quality at cheaper rates. ಮಿಡ್ಲ್ಮೆನ್ಸ್ ಮತ್ತೆ ಇಲ್ಲಿ ಮಧ್ಯವರ್ತಿಗಳನ್ನು ಎಲಿಮಿನೇಟ್ ಮಾಡ್ತಾರೆ. ಉತ್ತಮವಾದಂಥ ವಸ್ತುಗಳನ್ನು ಉತ್ಪಾದಕರಿಂದ ಮತ್ತು ಸಗಟು ವ್ಯಾಪಾರಿಗಳಿಂದ ಕೊಂಡು ರೀಸನಬಲ್ ಪ್ರೈಸಸ್ ಅಲ್ಲಿ, ಉತ್ತಮವಾದಂಥ ಬೆಲೆಯಲ್ಲಿ ಮೆಂಬರ್ಸಿಗೆ, ಕನ್ಸ್ಯೂಮರ್ ಕೋಆಪರೇಟಿವ್ ಸ್ಟೋರ್ನ ಮೆಂಬರ್ಸಿಗೆ ಮಾತ್ರ ವಿತರಣೆಯನ್ನು ಮಾಡ್ತಾರೆ. ದ ಪ್ರಾಫಿಟ್ ಅರ್ನ್ಡ್ ಬೈ ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಸ್ಟೋರ್ಸ್ ಡ್ಯೂರಿಂಗ್ ಎ ಇಯರ್ ಆರ್ ಯುಟಿಲೈಸ್ಡ್ ಫಾರ್ ಡಿಕ್ಲೇರಿಂಗ್ ಬೋನಸ್ ಟು ಮೆಂಬರ್ಸ್. ಕನ್ಸ್ಯೂಮರ್ ಕೋಆಪರೇಟಿವ್ ಸ್ಟೋರ್ನಿಂದ ಬಂದಂಥ, ಅಂದರೆ ಬಳಕೆದಾರರ ಸಹಕಾರಿ ಮಳಿಗೆಗಳಿಂದ ಬಂದಂಥ ಲಾಭವನ್ನು ಮೆಂಬರ್ಸಿಗೆ ಬೋನಸ್ ರೂಪದಲ್ಲಿ ಹಣವನ್ನು ನೀಡೋದು. ವರ್ಷ ಪ್ರತಿ ವರ್ಷದಂತೆ ಬೋನಸ್ ನೀಡುವಂಥ ವ್ಯವಸ್ಥೆ. ಆ್ಯಂಡ್ ಫಾರ್ ಸ್ಟ್ರೆಂಥನಿಂಗ್ ದಿ ಜನರಲ್ ರಿಸರ್ವ್ಸ್ ಅಂಡ್ ಜನರಲ್ ವೆಲ್ಫೇರ್ ಫಂಡ್ಸ್, ಸಾಮಾನ್ಯ ಮೀಸಲುಗಳನ್ನು ಇಡೋದು. ಅದೇ ರೀತಿ ವೆಲ್ಫೇರ್ ಫಂಡ್, ಸೋಷಿಯಲ್ ವೆಲ್ಫೇರ್ ಫಂಡ್ಗಳಿಗೆ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಎಜುಕೇಷನಲ್ಲಿ ಮೆಂಬರ್ಸಿನ ಮಕ್ಕಳು ಅಥವಾ ಮೆಂಬರ್ಸಿನ ಯಾವುದೇ ಒಂದು ಇದಕ್ಕೆ ಎಜುಕೇಷನಲ್ ಪರ್ಪಸ್ಗೆ ಇಡುವಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾರೆ. ಟು ಸ್ಟಾರ್ಟ್ ಎ ಕನ್ಸ್ಯೂಮರ್ ಕೋಆಪರೇಟಿವ್ ಸ್ಟೋರ್ ಅಟ್ ಲೀಸ್ಟ್ 10 people ಹ್ಯಾವ್ ಟು ಕಮ್ ಟುಗೆದರ್. 10 ಜನ ಸಹಕಾರಿ ಸಂಘದ ಸದಸ್ಯರು ಸೇರಿಕೊಂಡು ವಾಲಂಟರ್ಲಿ ಅಸೋಸಿಯೇಷನ್, ನೋ ಕಂಪೆಲ್, ಒತ್ತಾಯ ಇಲ್ಲ, ಅವರಾಗಿ ವಾಲಂಟರ್ಲಿ ಅಸೋಸಿಯೇಷನ್ ಅಂಡ್ ಗೆಟ್ ಇನ್ ರಿಜಿಸ್ಟರ್ಡ್ ಅಂಡರ್ ದಿ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್. ರಿಜಿಸ್ಟರ್ಡ್ ನಾರ್ಮ್ಸ್ ಅನ್ನ, ರೂಲ್ಸ್ಗಳನ್ನು, ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಅನ್ನ ರೂಲ್ಸ್ಗಳನ್ನು ಅಪ್ಲೈ ಮಾಡಿಕೊಂಡು ಬಿಸ್ನೆಸ್ ಅನ್ನ ಅಥವಾ ಸ್ಟೋರ್ ಅನ್ನ, ಕನ್ಸ್ಯೂಮರ್ ಕೋಆಪರೇಟಿವ್ ಸ್ಟೋರ್ ಅನ್ನ ಓಪನ್ ಮಾಡಬಹುದು. The capital of cooperative store is democratic and entrusted to an elected managing committee. Capital ಅನ್ನ ಕೋಆಪರೇಟಿವ್ ಸ್ಟೋರ್ ಆಸ್ ಡೆಮೊಕ್ರಾಟಿಕ್, ಪ್ರಜಾಪ್ರಭುತ್ವದ ಮಾದರಿಯಲ್ಲಿಯೇ ಕೆಲಸವನ್ನು ನಿರ್ವಹಿಸಿ, ಪ್ರಜಾಪ್ರಭುತ್ವದ ಮಾದರಿಯಲ್ಲಿಯೇ ಎಲೆಕ್ಷನ್ ಅನ್ನು ಮಾಡಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಮ್ಯಾನೇಜಿಂಗ್ ಡೈರೆಕ್ಟರ್ಸ್, ಈ ಡೈರೆಕ್ಟರ್ಸ್ಗಳನ್ನು ನೇಮಕಾತಿ ಮಾಡಿ, ಒಬ್ಬ ವ್ಯಕ್ತಿಗೆ, ಒಬ್ಬ ಸದಸ್ಯನಿಗೆ ಒಂದು ವೋಟಿನಂತೆ ರೂಲನ್ನು ಅಪ್ಲೈ ಮಾಡಿಕೊಂಡು, ವೇರ್ ಒನ್ ಮ್ಯಾನ್ ಒನ್ ವೋಟ್ ಇಸ್ ದ ರೂಲ್. ದ ಲಯಬಿಲಿಟಿ ಆಫ್ ಎ ಕೋಆಪರೇಟಿವ್ ಸ್ಟೋರ್ ಈಸ್ ಜನರಲಿ ಲಿಮಿಟೆಡ್ ಟು ದ ಎಕ್ಸ್ಟೆಂಟ್ ಆಫ್ ದ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಬೈ ದೆಮ್. ಎಕ್ಸ್ಟೆಂಟ್ ಟು ದ ಕಾಂಟ್ರಿಬ್ಯೂಷನ್ ಆಫ್ ಕ್ಯಾಪಿಟಲ್ ಟು ದ ಬೈ ದೆಮ್. ಕ್ಯಾಪಿಟಲ್, ಅವರ ಕೋಆಪರೇಟಿವ್ ಸೊಸೈಟಿನ ಮೆಂಬರ್ಸಿನ ಬಂಡವಾಳಕ್ಕೆ ನಿಯಮಿತವಾಗಿರ್ತದೆ ಹೊಣೆಗಾರಿಕೆ. ಅವರ ಎಷ್ಟು ಹೊಣೆಗಾರಿಕೆ ಅಂದರೆ ಬಂಡವಾಳಕ್ಕೆ ತಕ್ಕಂತೆ ಹೊಣೆಗಾರಿಕೆಯು ನಿಯಮಿತವಾಗಿರುತ್ತದೆ. ಅಡ್ವಾಂಟೇಜ್ ಆಫ್ ಕನ್ಸ್ಯೂಮರ್ ಕೋಆಪರೇಟಿವ್ ಸ್ಟೋರ್ಸ್: ಈಸಿ ಫಾರ್ಮೇಷನ್. ಈಸಿ ಫಾರ್ಮೇಷನ್ is another important of the cooperative societies.
ಈಸಿ ಫಾರ್ಮೇಷನ್, ಸುಲಭ ಸ್ಥಾಪನೆ. It is easy to form a consumer cooperative society. Consumer cooperative society is thought very easy. Any 10 people can come together to form a voluntary association. ಯಾವುದೇ ಒಂದು 10 ಜನ ಸದಸ್ಯರು ತಮ್ಮ ಸ್ವ ಇಚ್ಛೆಯ ಮೇರೆಗೆ ರಿಜಿಸ್ಟರ್ಡ್ ಮಾಡಿಸಿಕೊಂಡ್ರೆ ಕೋಆಪರೇಟಿವ್ ಆಕ್ಟ್ ಪ್ರಕಾರ ಮತ್ತು ಫಾರ್ಮಾಲಿಟೀಸ್ಗಳು ಏನೇನಿದ್ದಾವೆ, ಕೋಆಪರೇಟಿವ್ಸ್ ಫಾರ್ಮಾಲಿಟೀಸ್ಗಳನ್ನು ಪ್ರಾರಂಭದಲ್ಲಿ ಅವೆಲ್ಲವನ್ನು ಮಾಡಿದರೆ ಪ್ರಾರಂಭ ಮಾಡುವುದು ಸುಲಭ. ಈಸಿ ಫಾರ್ಮೇಷನ್. And then second one is limited liability, ನಿಯಮಿತ ಹೊಣೆಗಾರಿಕೆ. The liabilities of the members in a cooperative store is limited to the extent of the capital contributed by them. ಏನು ಸಹಕಾರಿ ಬಳಕೆದಾರ ಸಹಕಾರಿ ಮಳಿಗೆಗಳಲ್ಲಿರುವಂಥ ಸದಸ್ಯರ ಬಂಡವಾಳ ಎಷ್ಟಿರ್ತದೋ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ತದೆ ಹೊಣೆಗಾರಿಕೆ. ಹಾಗಾಗಿ ನಿಯಮಿತ ಹೊಣೆಗಾರಿಕೆ, ಲಿಮಿಟೆಡ್ ಲಯಬಿಲಿಟಿ. ದ ಲಯಬಿಲಿಟೀಸ್ ಆಫ್ ದ ಮೆಂಬರ್ಸ್ in a cooperative store is limited to the extent of the capital contributed by them. Another one is advantages. Democratic management, ಪ್ರಜಾಪ್ರಭುತ್ವ ಮಾದರಿ ಆಡಳಿತ. Cooperative societies, democratic management, democratically managed through the management committees which are elected by the members. Each member has one vote irrespective of the number of shares held by him or her. ಯಾರೇ ವ್ಯಕ್ತಿಗಳು ಡೆಮೊಕ್ರಾಟಿಕ್ ಪ್ರಜಾಪ್ರಭುತ್ವದ ಮಾದರಿಯಲ್ಲೇ ಆಡಳಿತವನ್ನ ಮತ್ತು ಆಡಳಿತದ ಒಟ್ಟಿಗೆ ಮೆಂಬರ್ಸ್ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಒಬ್ಬರಿಗೆ ಸದಸ್ಯರಿಗೆ ಒಂದು ಓಟಿನಂತೆ ಅವನು ಅಥವಾ ಅವಳು ಆಗಿರಬಹುದು. ಯಾವುದೇ ಒಂದು ತೆರನಾದಂಥ ಒಂದೇ ಪ್ರಜಾಪ್ರಭುತ್ವದ ಮಾದರಿಯಲ್ಲಿಯೇ ಆಡಳಿತವನ್ನು ನಿರ್ವಹಿಸುತ್ತದೆ. ಲೋಯರ್ ಪ್ರೈಸಸ್, ಕಡಿಮೆ ಮಾರಾಟ ಬೆಲೆ. ಎಲಿಮಿನೇಷನ್ ಆಫ್ ಮಿಡ್ಲ್ಮೆನ್ಸ್ ರಿಸಲ್ಟ್ ಇನ್ ಲೋಯರ್ ಪ್ರೈಸಸ್ ಫಾರ್ ದ ಕನ್ಸ್ಯೂಮರ್ ಗೂಡ್ಸ್ ಟು ದ ಮೆಂಬರ್ಸ್. ಎಲಿಮಿನೇಷನ್ ಆಫ್ ಮಿಡ್ಲ್ಮೆನ್ಸ್ ರಿಸಲ್ಟ್ ಇನ್ ಲೋಯರ್ ಪ್ರೈಸಸ್. ಮಿಡ್ಲ್ಮೆನ್ಸ್ ಮಧ್ಯವರ್ತಿಗಳನ್ನು ಕ್ಯಾನ್ಸಲ್ ಮಾಡಿದಾಗ, ಅವರನ್ನು ತೊಡೆದು ಹಾಕಿದಾಗ ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ. ಹಾಗಾಗಿ ಕನ್ಸ್ಯೂಮರ್ಸ್ಗೆ ಉತ್ತಮವಾದಂಥ ಬೆಲೆಯನ್ನು ನಿರ್ಧರಿಸಿ ಮಾರಾಟ ಮಾಡುವಂಥ ವ್ಯವಸ್ಥೆ ಇರ್ತದೆ. ಲೋಯರ್ ಪ್ರೈಸಸ್. ಕ್ಯಾಶ್ ಸೇಲ್ಸ್, ನಗದು ವ್ಯಾಪಾರ, ನಗದು ಮಾರಾಟ. ದ ಕನ್ಸ್ಯೂಮರ್ ಕೋಆಪರೇಟಿವ್ ಸ್ಟೋರ್ಸ್ ನಾರ್ಮಲಿ sells goods on cash basis. As a result, the requirement of working capital is reduced. ಇಲ್ಲಿ ಎಲ್ಲ ಹಣದ ಮುಖಾಂತರನೇ ವ್ಯವಹಾರ ಆಗೋದ್ರಿಂದ ಕನ್ಸ್ಯೂಮರ್ ಕೋಆಪರೇಟಿವ್ ಸೆಂಟರ್ಸ್ ಅಲ್ಲಿ ಬಳಕೆದಾರರ ಸಹಕಾರಿ ಮಳಿಗೆಗಳಲ್ಲಿ, ಅಂಗಡಿಗಳಲ್ಲಿ ಎಲ್ಲ ಉದ್ದರಿ ಅನ್ನೋ ವ್ಯವಸ್ಥೆನೇ ಇರೋದಿಲ್ಲ. ಹಾಗಾಗಿ goods on sale cash basis. Sell goods on cash basis. Therefore, working capital is reduced. ಚಾಲ್ತಿ ಬಂಡವಾಳ ಕಡಿಮೆ ಇದ್ರೆ ಸಾಕು. ಕನ್ವೀನಿಯಂಟ್ ಲೊಕೇಶನ್, ಅನುಕೂಲಕರ ಸ್ಥಳ. The consumer cooperative stores are generally opened at convenient public places where the members and others can easily buy the product. ಸಹಕಾರ ಸಂಘಗಳು ಅಂತ ಹೇಳಿದ್ರೆ ಅಲ್ಲಿರುವಂಥ ವಸ್ತುಗಳನ್ನು ಕೊಳ್ಳುವವರು ಹತ್ತಿರದ ಒಂದು ಅಂಗಡಿಯ ಜನ ಪ್ರದೇಶದಲ್ಲಿರುವಂಥ ಅಂಗಡಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಈಸಿಲಿ ಟು ಬೈ ದ ಪ್ರಾಡಕ್ಟ್, ಕೊಳ್ಳುವಂಥ ವ್ಯವಸ್ಥೆ ಇರೋದ್ರಿಂದ ಕನ್ವೀನಿಯಂಟ್ ಲೊಕೇಶನ್ ಅಲ್ಲೇ ಪ್ರಾರಂಭ ಮಾಡ್ತಾರೆ. Limitations of consumer cooperative stores: lack of initiative,
ಆಸಕ್ತಿಯ ಕೊರತೆ. As the cooperative stores are managed by people who work on honorary basis, there is a lack of sufficient initiative and motivation amongst them to work more effectively. ಆಸಕ್ತಿಯ ಕೊರತೆ. ಇಲ್ಲಿ ಆನರರಿ ಆಗಿ ಕೆಲಸ ಮಾಡುವವರು ಇರ್ತಾರೆ. ಬಳಕೆದಾರರ ಸಹಕಾರ ಮಳಿಗೆಗಳಲ್ಲಿ ಆನರರಿ ಬೇಸಿಸ್ ಮೀನ್ಸ್ ದ ಗೌರವ ಸಂಭಾವನೆಯ ಹಣದ ಮೇಲೆ ಕೆಲಸವನ್ನು ಮಾಡಿರ್ತಾರೆ. ಅವರಿಗೆ ಲ್ಯಾಕ್ ಆಫ್ ಸಫಿಷಿಯಂಟ್ ಇನಿಷಿಯೇಟಿವ್ ಆ್ಯಂಡ್ ಮೋಟಿವೇಶನ್ ಅಮಾಂಗ್ ದೆಮ್ ಟು ವರ್ಕ್ ಮೋರ್ ಎಫೆಕ್ಟಿವ್ಲಿ. ಅವರಿಂದ ಕೆಲಸವನ್ನು ತೆಗೆದುಕೊಳ್ಳಲಿಕ್ಕೆ ಬಹಳ ಕಷ್ಟ. ಹಾಗಾಗಿ ಲ್ಯಾಕ್ ಆಫ್ ಇನಿಷಿಯೇಟಿವ್ ಇಸ್ ಒನ್ ಆಫ್ ದ ಡ್ರಾಬ್ಯಾಕ್ಸ್ ಕನ್ಸ್ಯೂಮರ್ ಕೋಆಪರೇಟಿವ್ ಸ್ಟೋರ್ಸ್. ಶಾರ್ಟೇಜ್ ಆಫ್ ಫಂಡ್ಸ್, ಹಣಕಾಸಿನ ಕೊರತೆ. ಹಣಕಾಸಿನ ಕೊರತೆ ಅನ್ನುವುದು ದಟ್ ಈಸ್ ಆಲ್ಸೋ ಕ್ರಿಯೇಟೆಡ್ ಫಾರ್ ದಿ shortage of funds. The primary source of funds for a cooperative store is the money raised from members by issue of shares. ಬಂಡವಾಳವನ್ನು ಸ್ವೀಕರಿಸೋದಂದ್ರೆ ಷೇರುಗಳನ್ನು ಇಶ್ಯೂ ಮಾಡಬೇಕು, ಬಂಡವಾಳವನ್ನು ಸ್ವೀಕರಿಸಬೇಕು. The store generally face number of problems faced, shortage of funds as membership is limited. ಸದಸ್ಯರ ಸಂಖ್ಯೆ ಕಡಿಮೆ ಇರೋದು, ನಿಯಮಿತವಾಗಿರೋದ್ರಿಂದ ಶಾರ್ಟೇಜ್ ಆಫ್ ಫಂಡ್ಸ್. ನೆಕ್ಸ್ಟ್ ಪಾಯಿಂಟ್, ಲ್ಯಾಕ್ ಆಫ್ ಪ್ಯಾಟ್ರನೇಜ್, ಉತ್ತೇಜನದ ಕೊರತೆ. ದ ಮೆಂಬರ್ಸ್ ಆಫ್ ದ ಕೋಆಪರೇಟಿವ್ ಸ್ಟೋರ್ಸ್ ಜನರಲಿ ಡು ನಾಟ್ ಪ್ಯಾಟ್ರನೈಸ್ ದೆಮ್ ರೆಗ್ಯುಲರ್ಲಿ. ಸಹಕಾರಿ ಸಂಘಗಳ ಸದಸ್ಯರು ಹೆಚ್ಚಾಗಿ ತಮ್ಮ ಸಂಘಕ್ಕೆ ಸೂಕ್ತ ಉತ್ತೇಜನ ನೀಡುವುದಿಲ್ಲ. ಅವರು ತಮ್ಮ ಅವಶ್ಯಕತೆಗಳಿಗೆ ಬೇರೆ ಅಂಗಡಿಗಳಿಗೆ ಹೋಗಬಹುದು. ಇದರಿಂದಾಗಿ ಸೂಕ್ತವಾದಂಥ ಒಂದು ಉತ್ತೇಜನವನ್ನು ಬಳಕೆದಾರ ಸಹಕಾರಿ ಸಂಘಕ್ಕೆ ಮೆಂಬರ್ಸು ನೀಡೋದಿಲ್ಲ. ಅದು ಒಂದು ಅನಾನುಕೂಲ. ಲ್ಯಾಕ್ ಆಫ್ ಬಿಸ್ನೆಸ್ ಟ್ರೈನಿಂಗ್, ವ್ಯವಹಾರದ ತರಬೇತಿಯ ಕೊರತೆ. The people lack of business entrusted with the management of cooperative stores. Management people's training is not there. Lack of expertise as they are not trained in running the stores efficiently. Supermarket, ಶೃಂಗ ಮಾರುಕಟ್ಟೆಗಳು. A supermarket is a large retailing business unit selling wide variety of consumer goods on the basis of low price appeal. Wide variety and assortment, self-service and heavy emphasis on merchandising appeal. They are organized on departmental basis where customers can buy various types of goods under one roof. Example, Food World, More, Reliance Fresh, etc. ಶೃಂಗ ಮಾರುಕಟ್ಟೆ ಅನ್ನೋದು ಒಂದು ದೊಡ್ಡ ಪ್ರಮಾಣದ ವ್ಯವಹಾರದ ಘಟಕವಾಗಿದ್ದು ವಿವಿಧ ಬಗೆಯ ಸರಕುಗಳನ್ನು ಮಾರಾಟ ಮಾಡುತ್ತವೆ. ಗ್ರಾಹಕರ ಸರಕುಗಳನ್ನು ಮಾರಾಟ ಮಾಡುತ್ತವೆ. ಇಲ್ಲಿ ಕಡಿಮೆ ಬೆಲೆ, ಸ್ವಯಂ ಸೇವಾ ಪದ್ಧತಿಯನ್ನು ಅಳವಡಿಸಿಕೊಂಡಿರುತ್ತವೆ. ಸೆಲ್ಫ್ ಸರ್ವಿಸಸ್. ಹೆಚ್ಚಿನ ವೈವಿಧ್ಯತೆ, ವರ್ಗೀಕರಣ ಮತ್ತು ವಾಣಿಜ್ಯೀಕರಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತದೆ. ವರ್ಗೀಕರಣ ಮಾಡಿರ್ತಾರೆ, ವಸ್ತುಗಳನ್ನು ವರ್ಗೀಕರಣ ಮಾಡೋದು ಮತ್ತು ವಾಣಿಜ್ಯೀಕರಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಲಾಗಿರುತ್ತದೆ. ಕ್ಯಾರೆಕ್ಟರಿಸ್ಟಿಕ್ ಆಫ್ ಸೂಪರ್ ಮಾರ್ಕೆಟ್, ಶೃಂಗ ಮಾರುಕಟ್ಟೆಯ ಲಕ್ಷಣಗಳು. A supermarket generally carries a complete line of food items and groceries in addition to non-food convenience goods. ಶೃಂಗ ಮಾರುಕಟ್ಟೆಗಳು ಸಾಮಾನ್ಯವಾಗಿ ಉತ್ಪಾದನೆ ಮಾಡಿದಂಥ ವಸ್ತುಗಳನ್ನು
ಆಹಾರೋತ್ಪನ್ನ ವಸ್ತುಗಳನ್ನು, ಗೃಹೋಪಯೋಗಿ ವಸ್ತುಗಳನ್ನು, ಗ್ರೋಸರೀಸ್ಗೆ ಸಂಬಂಧಿಸಿದಂಥ ವಸ್ತುಗಳನ್ನು ಮಾರಾಟ ಮಾಡ್ತವೆ. ಅದೇ ರೀತಿ ನಾನ್ ಫುಡ್ ಕನ್ವೀನಿಯನ್ಸ್ ಗೂಡ್ಸ್ ಅನ್ನು ಸಹ ಮಾರಾಟ ಮಾಡ್ತವೆ. The buyers can purchase different products as per their requirements under one roof. Buyers purchase different products. ಎಲ್ಲ ವಸ್ತುಗಳನ್ನ, ವಿಧ ವಿಧವಾದಂಥ ಸರಕುಗಳನ್ನ ಒಂದೇ ರೂಪಿನಲ್ಲಿ, ಸೂರಿನಲ್ಲಿ ಪಡೆದುಕೊಳ್ಳುವಂಥ ವ್ಯವಸ್ಥೆ ಶೃಂಗ ಮಾರುಕಟ್ಟೆಯಲ್ಲಿ ಇರ್ತದೆ. A supermarket operates on the principles of self-service. The distribution cost is therefore lower. ಶೃಂಗ ಮಾರುಕಟ್ಟೆಗಳಲ್ಲಿ ಒಂದು ತತ್ವ ಅಂತ ಹೇಳಿದ್ರೆ, ಅವರು ಸ್ವಯಂ ತಮ್ಮದೇ ಆದ ವಸ್ತುಗಳನ್ನು ತಾವೇ ಆಯ್ಕೆ ಮಾಡಿಕೊಳ್ಳೋದು. ದ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಈಸ್ ಲೆಸ್, ಲೋಯರ್. therefore the cost of prices is also lower in supermarket. ಅಂದರೆ ಶೃಂಗ ಮಾರುಕಟ್ಟೆಗಳಲ್ಲಿ ಸ್ವಯಂವಾಗಿ ವಸ್ತುಗಳನ್ನು ಕಲೆಕ್ಟ್ ಮಾಡಿಕೊಳ್ಳೋದು, ತೆಗೆದುಕೊಳ್ಳೋದು, ಬೆಲೆಯನ್ನು ನಿರ್ಧರಿಸುವಾಗಲೂ ಬೆಲೆ ಕಡಿಮೆ ಆಗಿರ್ತದೆ. The prices of the products are generally lower than other types of retail stores because of bulk purchasing, lower operational cost and low profit margins. ಶೃಂಗ ಮಾರುಕಟ್ಟೆಗಳಲ್ಲಿ ಬೇರೆ ಚಿಲ್ಲರೆ ವ್ಯಾಪಾರಿಗಳಿಗೆ, ಮಳಿಗೆಗಳಿಗೆ ಹೋಲಿಸಿದರೆ ಬೆಲೆ ಬಹಳ ಕಡಿಮೆ. ಏಕೆಂದರೆ ಬಲ್ಕ್ ಪರ್ಚೇಸಿಂಗ್, ಹೆಚ್ಚಿನ ವಸ್ತುಗಳನ್ನು ಸರಕುಗಳನ್ನು ಖರೀದಿಸ್ತಾರೆ. ಆಪರೇಷನಲ್ ಕಾಸ್ಟ್ ಅಂದರೆ ಸ್ವಯಂವಾರ್ಥವಾಗಿ ವಸ್ತುಗಳನ್ನು ಗ್ರಾಹಕರೇ ತೆಗೆದುಕೊಳ್ತಾರೆ, ಅದು ಸಹ ಲೋಯರ್ ಆಪರೇಷನಲ್ ಕಾಸ್ಟು. ಆ್ಯಂಡ್ ಲೋ ಪ್ರಾಫಿಟ್ ಮಾರ್ಜಿನ್, ಬಹಳ ಕಡಿಮೆ ಇಟ್ಟಿರ್ತಾರೆ. ರ್ಯಾಪಿಡಿಟಿ ಆಫ್ ಟರ್ನ್ ಓವರ್ ಆಫ್ ದ ಪ್ರಾಡಕ್ಟ್ಸ್, ಟರ್ನ್ ಓವರ್ ಆಫ್ ದ ಪ್ರಾಡಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಹಾಗಾಗಿ ದ ಪ್ರೈಸಸ್ ಆಫ್ ದ ಪ್ರಾಡಕ್ಟ್ ಈ ಜನರಲಿ ಲೋಯರ್, ಬಹಳ ಸಾಮಾನ್ಯವಾದಂಥ ಬೆಲೆಗೆ ಮಾರಾಟ ಮಾಡ್ತಾರೆ, ಕಡಿಮೆ ಬೆಲೆಗೆ. ದ ಗೂಡ್ಸ್ ಆರ್ ಸೋಲ್ಡ್ ಆನ್ ಕ್ಯಾಶ್ ಬೇಸಿಸ್ ಓನ್ಲಿ. ಇಲ್ಲಿ ನಗದು ವ್ಯವಹಾರಕ್ಕೆ ಮಾತ್ರ ಸರಕುಗಳನ್ನು ಮಾರಾಟ ಮಾಡ್ತಾರೆ. ನೋ ಕ್ರೆಡಿಟ್ ಅನ್ನೋ ಪ್ರಶ್ನೆ ಬರೋದಿಲ್ಲ. ದ ಗೂಡ್ಸ್ ಆರ್ ಸೋಲ್ಡ್ ಆನ್ ಕ್ಯಾಶ್ ಬೇಸಿಸ್ ಓನ್ಲಿ. ಐದರ್ ರೆಗ್ಯುಲರ್ ಕಸ್ಟಮರ್, ನಾನ್ ರೆಗ್ಯುಲರ್ ಕಸ್ಟಮರ್ ಎಂಟರ್ ಟು ಗೆಟ್ ಆಫ್ ಗೂಡ್ಸ್ ಆನ್ ಕ್ಯಾಶ್ ಬೇಸಿಸ್ ಓನ್ಲಿ. Therefore, the goods are sold on cash basis only. The supermarket are generally located at central location to secure high turnover. ಶೃಂಗ ಮಾರುಕಟ್ಟೆಗಳು ಹೆಚ್ಚಿನ ಜನರು ಆಕರ್ಷಿಸುವ ಪ್ರದೇಶಗಳಲ್ಲಿ, ಸೆಂಟ್ರಲ್ ಲೊಕೇಶನ್, ಕೇಂದ್ರ ಸ್ಥಳಗಳಲ್ಲಿ, ಸೆಕ್ಯೂರ್ ಹೈ ಟರ್ನೋವರ್, ಹೆಚ್ಚಿನ ಟರ್ನೋವರ್ ಇರುವಂಥ ಪ್ರದೇಶಗಳಲ್ಲಿ ಅಂಗಡಿಗಳನ್ನು, ಶೃಂಗ ಮಾರುಕಟ್ಟೆಗಳನ್ನು ಪ್ರಾರಂಭ ಮಾಡಿರ್ತಾರೆ. ಅಡ್ವಾಂಟೇಜ್ ಆಫ್ ಸೂಪರ್ ಮಾರ್ಕೆಟ್ಸ್. ಶೃಂಗ ಮಾರುಕಟ್ಟೆಗಳ ಅಡ್ವಾಂಟೇಜಸ್: ಒನ್ ರೂಫ್, ಲೋ ಕಾಸ್ಟ್, ಒಂದು ಸೂರಿನಡಿ ಕಡಿಮೆ ವೆಚ್ಚ. ಸೂಪರ್ ಮಾರ್ಕೆಟ್ಸ್ ಆಫರ್ ಎ ವೈಡ್ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಅಟ್ ಲೋ ಕಾಸ್ಟ್ ಅಂಡರ್ ಒನ್ ರೂಫ್. ಶೃಂಗ ಮಾರುಕಟ್ಟೆಗಳಲ್ಲಿ ವೈಡ್ ವೆರೈಟಿ ಆಫ್ ಪ್ರಾಡಕ್ಟ್ಸ್, ವಿಧವಾದಂಥ ವಸ್ತುಗಳನ್ನು, ಉತ್ಪಾದನಾ ವಸ್ತುಗಳನ್ನು ಇಟ್ಕೊಂಡಿರ್ತಾರೆ. ಆದರೆ ಲೋ ಕಾಸ್ಟ್ ಅಂಡರ್ ಒನ್ ರೂಫ್, ಒಂದೇ ಚಾವಡಿ ಅಡಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ಮಾರಾಟ ಮಾಡುವಂಥ ವ್ಯವಸ್ಥೆ ಹೊಂದಿರ್ತದೆ. These outlets are therefore not only convenient but also economical to the buyers. ಕನ್ವೀನಿಯಂಟ್ ಟು ದ ಬಯರ್ಸ್ಗೆ ಔಟ್ಲೆಟ್ಸ್ಗಳು ನೋಡಿದಾಗ ಅಲ್ಲ, ಅದರ ಒಟ್ಟಿಗೆ ವಸ್ತುಗಳ ಒಂದು ಗುಣಮಟ್ಟವೂ ಚೆನ್ನಾಗಿರುತ್ತೆ. ಎಕಾನಮಿಕಲ್ ಟು ದಿ ಬಯರ್ಸ್. ಸೆಂಟ್ರಲ್ ಲೊಕೇಶನ್. ದ ಸೂಪರ್ ಮಾರ್ಕೆಟ್ಸ್ ಆರ್ ಜನರಲಿ ಲೊಕೇಟೆಡ್ ಇನ್ ದ ಹಾರ್ಟ್ ಆಫ್ ದ ಸಿಟಿ. ಸೆಂಟ್ರಲ್ ಲೊಕೇಶನ್ಸ್ ಅಂದ್ರೆ ದ ಸೂಪರ್ ಮಾರ್ಕೆಟ್ ಸಾಮಾನ್ಯವಾಗಿ ಪಟ್ಟಣದ ಹೃದಯ ಭಾಗದಲ್ಲಿರುವಂಥ ಪಟ್ಟಣಗಳಲ್ಲಿ ಮಾತ್ರ ಶೃಂಗ ಮಾರುಕಟ್ಟೆಗಳನ್ನು ಪ್ರಾರಂಭ ಮಾಡಿರ್ತಾರೆ. ಅದು ಒಂದು ಅನುಕೂಲ.
wide selection. Supermarkets keeps a wide variety of goods at different designs, color, etc., which enables the buyers to make better selection. ಆಯ್ಕೆಯಲ್ಲಿ ವಿಸ್ತಾರವಾಗಿರುತ್ತದೆ. ಶೃಂಗ ಮಾರುಕಟ್ಟೆಗಳಲ್ಲಿ ಬೇರೆ ವಿಧವಾದಂಥ ಒಂದೇ ತರನಾದಂಥ ವಸ್ತುಗಳು, ಸರಕುಗಳು ಬೇರೆ ಬೇರೆ ಕಂಪನಿಗಳನ್ನು ಬಂದಿರುವುದರಿಂದ ವೆರೈಟಿ ಆಫ್ ಗೂಡ್ಸ್ ಆಫ್ ಡಿಫರೆಂಟ್ ಡಿಸೈನ್ಸ್, ಕಲರ್, ಎಕ್ಸೆಟ್ರಾ, which enables the buyers to make better selection, which is choice to be taken by us. No bad debts. ಸಾಲ ಸೌಲಭ್ಯವಿರುವುದಿಲ್ಲ. Yeah, generally the sales are made on cash basis. There are no bad debts in supermarkets. ಸೂಪರ್ ಮಾರ್ಕೆಟ್ ಅಲ್ಲಿ, ಶೃಂಗ ಮಾರುಕಟ್ಟೆಗಳಲ್ಲಿ ಸಾಲ ಸೌಲಭ್ಯವಿರುವುದಿಲ್ಲ. All transactions are made on cash basis. Sell the goods on cash basis. There are no bad debts in supermarket. ಶೃಂಗ ಮಾರುಕಟ್ಟೆಯಲ್ಲಿ ಯಾವುದೇ ತರನಾದಂಥ ಸಾಲದ ಪ್ರಸಂಗವೇ ಬರುವುದಿಲ್ಲ. ಬೆನಿಫಿಟ್ಸ್ ಆಫ್ ಲಾರ್ಜ್ ಸ್ಕೇಲ್. A supermarket is a large-scale retailing store. It enjoys all the benefits of large-scale buying and selling because of which its operating costs are lower. ಹೆಚ್ಚಿನ ಬಂಡವಾಳದ ಅಂದರೆ ಯಾವುದೇ ಒಂದು ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಅಲ್ಲಿ ದೊಡ್ಡ ಪ್ರಮಾಣದ ಉತ್ಪಾದನೆಯ ಬೆನಿಫಿಟ್ಗಳನ್ನು ಪಡ್ಕೊಳ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿದಂಥ ವಸ್ತುಗಳನ್ನು ಖರೀದಿಸುವುದರಿಂದ ಖರೀದಿದಾರರಿಂದ, ಉತ್ಪಾದಕರಿಂದ ದೊಡ್ಡ ಪ್ರಮಾಣದ ಸೇವೆಗಳನ್ನು ಪಡ್ಕೊಳ್ತಾರೆ ಮತ್ತು ಆಪರೇಟಿಂಗ್ ಕಾಸ್ಟ್ ಕಡಿಮೆ ಇರೋದ್ರಿಂದ ಬೆನಿಫಿಟ್ಸ್ ಆಫ್ ಬೀಯಿಂಗ್ ಲಾರ್ಜ್ ಸ್ಕೇಲ್. ಲಿಮಿಟೇಷನ್ಸ್ ಆಫ್ ಸೂಪರ್ ಮಾರ್ಕೆಟ್. No credit. Supermarkets sell their products on cash basis only. No credit facilities are made available to the buyers. ಉದ್ದರಿಗೂ ಸೌಲಭ್ಯ ಇರುವುದಿಲ್ಲ, ಸಾಲ ಸೌಲಭ್ಯ ಇರುವುದಿಲ್ಲ. ಶೃಂಗ ಮಾರುಕಟ್ಟೆಗಳು ಎಲ್ಲ ವಸ್ತುಗಳನ್ನು ನಗದಾಗಿ ಮಾರಾಟ ಮಾಡುವುದರಿಂದ ಇಲ್ಲಿ ಉದ್ದರಿ ಅನ್ನುವ ಪ್ರಸಂಗವೇ ಬರುವುದಿಲ್ಲ. ನೋ ಪರ್ಸನಲ್ ಅಟೆನ್ಷನ್. ವೈಯಕ್ತಿಕ ಗಮನದ ಕೊರತೆ. No personal attention. Supermarkets work on the principles of self-service. The customers, therefore, do not get any personal attention. ವೈಯಕ್ತಿಕ ಗಮನ ಕೊಡುವುದು ಬಹಳ ಕಡಿಮೆ. ಸೂಪರ್ ಮಾರ್ಕೆಟ್ ದೊಡ್ಡ ಪ್ರಮಾಣದ ಶೃಂಗ ಮಾರುಕಟ್ಟೆಗಳಾಗಿರುವುದರಿಂದ ಅಲ್ಲಿ ವಸ್ತುಗಳ ವ್ಯಕ್ತಿಗವಾದಂಥ ಕಸ್ಟಮರ್ಗಳ ಬಗ್ಗೆ ಮಾಹಿತಿಯನ್ನು, ಅವರ ಆಗುಹೋಗುಗಳ ಬಗ್ಗೆ ವಿಚಾರಿಸುವುದು, ವಸ್ತುಗಳನ್ನು ನೀಡುವಂಥ ವ್ಯವಸ್ಥೆ ಅವರಾಗೆ ತೆಗೆದುಕೊಳ್ಳಬೇಕು. ಹಾಗಾಗಿ ಡು ನಾಟ್ ಗೆಟ್ ಎನಿ ಪರ್ಸನಲ್ ಅಟೆನ್ಷನ್ ಇನ್ ಸೂಪರ್ ಮಾರ್ಕೆಟ್. ಮಿಸ್ಹ್ಯಾಂಡ್ಲಿಂಗ್ ಆಫ್ ಗೂಡ್ಸ್. ಸರಕುಗಳ ದುರ್ಬಳಕೆ. ಮಿಸ್ಹ್ಯಾಂಡ್ಲಿಂಗ್ ಆಫ್ ಗೂಡ್ಸ್. Some customers handle the goods kept in the shelf carelessly. ಕೆಲವು ಡೆಲಿಕೇಟ್ ವಸ್ತುಗಳನ್ನು ಉಪಯೋಗಿಸುವಾಗ ಸೂಕ್ಷ್ಮವಾದಂಥ ವಸ್ತುಗಳನ್ನು ಹ್ಯಾಂಡಲ್ ವಿತ್ ಕೇರ್. ಬಟ್ ಇನ್ ದ ಸೂಪರ್ ಮಾರ್ಕೆಟ್ ಹ್ಯಾಂಡಲ್ ದ ಗೂಡ್ಸ್ ಕೆಪ್ಟ್ ಇನ್ ದ ಸೆಲ್ಫ್ ಕೇರ್ಲೆಸ್ಲಿ. ಕೇರ್ಲೆಸ್ ಅಂದರೆ ಜಾಗರೂಕತೆ ಇಲ್ಲದೆ ವಸ್ತುಗಳನ್ನು ಉಪಯೋಗಿಸ್ತಾರೆ. ವಸ್ತುಗಳನ್ನು ಮುಟ್ಟೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವುಗಳನ್ನು ಆಪರೇಟ್ ಮಾಡೋದು. ಅವಾಗ ಮಿಸ್ಹ್ಯಾಂಡ್ಲಿಂಗ್ ಆಫ್ ಗೂಡ್ಸ್, ಸರಕುಗಳ ದುರ್ಬಳಕೆ. ಹೈ ಓವರ್ ಹೆಡ್ ಎಕ್ಸ್ಪೆನ್ಸಸ್. ಶೃಂಗ ಮಾರುಕಟ್ಟೆಯು ಹೆಚ್ಚಿನ ಪರೋಕ್ಷ ಖರ್ಚುಗಳು. ಸೂಪರ್ ಮಾರ್ಕೆಟ್ ಇನ್ಕರ್ಸ್ ಹೈ ಓವರ್ ಹೆಡ್ ಎಕ್ಸ್ಪೆನ್ಸಸ್. ವೆಂಟಿಲೇಷನ್ ಪ್ರೊವೈಡೆಡ್ ಮೋರ್ and as well as it to provide to this number of goods are to be stored in the supermarket. Therefore, ಶೃಂಗ ಮಾರುಕಟ್ಟೆಗಳಲ್ಲಿ ಅತಿ ಹೆಚ್ಚಿನ ವಿವಿಧ ಕಂಪನಿಗಳ ವಸ್ತುಗಳನ್ನು ತಂದು ಇಟ್ಕೊಂಡಿರ್ತಾರೆ. ಅವಾಗ ಸ್ಟಾಕ್ ಆಗುತ್ತೆ. ಹೈ ಓವರ್ ಹೆಡ್ ಎಕ್ಸ್ಪೆನ್ಸಸ್, ಮೆಟೀರಿಯಲ್ ಎಕ್ಸ್ಪೆನ್ಸಸ್ ಅಂಡ್ ಲೇಬರ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಮೋರ್. ಇನ್ ದಟ್ ಕೇಸ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಇಸ್ ಆಲ್ಸೋ, ಪರೋಕ್ಷ ವೆಚ್ಚಗಳು ಜಾಸ್ತಿ. ಯೂಸ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್.
ಹೆಚ್ಚಿನ ಬಂಡವಾಳದ ಅವಶ್ಯಕತೆ. ಎಸ್ಟಾಬ್ಲಿಷ್ಮೆಂಟ್ ಅಂಡ್ ರನ್ನಿಂಗ್ ಆಫ್ ಸೂಪರ್ ಮಾರ್ಕೆಟ್ಸ್ ರಿಕ್ವೈರ್ಸ್ ಯೂಸ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಯೂಸ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಅತಿ ಹೆಚ್ಚಿನ ಬಂಡವಾಳದ ಅವಶ್ಯಕತೆ ಇರ್ತದೆ. ಅವಾಗ ಇಲ್ಲಿ ದೊಡ್ಡ ಪ್ರಮಾಣದ ಬಂಡವಾಳ ತಕ್ಕಂತೆ ವ್ಯವಹಾರ ಆದರೆ ಒಳ್ಳೆಯದು. ಆದರೆ ಎಸ್ಟಾಬ್ಲಿಷ್ಮೆಂಟ್ ಅಂಡ್ ರನ್ನಿಂಗ್ ಆಫ್ ಸೂಪರ್ ಮಾರ್ಕೆಟ್ ರಿಕ್ವೈರ್ಸ್ ಯೂಸ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್.